ಹಲೋ ಗೆಳೆಯರಿ, ಬಿಗ್ ಬಾಸ್ ಸೀಸನ್ 12ರ ಇನ್ನೇನು ಗ್ರ್ಯಾಂಡ್ ಫಿನಾಲೆ ಬಂದೇ ಬಿಡ್ತು. ಸೊ ಈ ಒಂದು ಹಂತದಲ್ಲಿ ಆ ಟಾಸ್ಕ್ಗಳನ್ನ ಇಟ್ಟಿದ್ದಾರೆ. ಯಾರು ಫಸ್ಟ್ ಫೈನಲಿಸ್ಟ್ ಆಗ್ತಾರೆ ಅಂತ ಒಂದು ಟಾಸ್ಕ್ ಅನ್ನು ಇಟ್ಟಿದ್ದಾರೆ. 4 ಜನ ಮಧ್ಯೆ ಈ ಟಾಸ್ಕ್ ಇದ್ದಂಗೆ ಕಾಣ್ತಾ ಇದೆ. ಪ್ರೊಮೋ ನೋಡಿದ್ರೆ ಇದು 2ನೇ ಪ್ರೊಮೋದಲ್ಲಿ ಇರೋದು. ಇನ್ನು 1ನೇ ಪ್ರೊಮೋದಲ್ಲಿ ಏನಪ್ಪಾ ಅಂದ್ರೆ ಧ್ರುವಂತ್ ಮತ್ತೆ ಅಶ್ವಿನಿ ಅವರ ನಡುವೆ ಸ್ವಲ್ಪ ಜಗಳ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಅದು ಏನಾಯ್ತು ಅಂತ ಮಾತಾಡೋಣ. ಹಾಗೆ ಬರ್ತಾ ಬರ್ತಾ ಈ ಗೇಮ್ಸ್ ಟಫ್ ಆಗ್ತಾ ಹೋಗುತ್ತೆ. ಮುಂದಿನ ವಾರ ಅಂತಂದ್ರೆ ಇಬ್ಬರ ವಾರದಲ್ಲಿ ಮುಂದಿನ ವಾರ ಏನಿದೆ ಅದು ಗ್ರ್ಯಾಂಡ್ ಫಿನಾಲೆ ಆಗಿರುತ್ತೆ. ಸೊ ಯಾವ ರೀತಿ ಒಂದು ಫಿನಾಲೆ ಮಾಡ್ತಾರೆ ಏನಂತ ನಾವು ಕಾದು ನೋಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇಲ್ಲಿ ಎಲ್ಲರೂ ಕೂಡ ಪ್ರಚಾರ ಹೊರಗಡೆ ತುಂಬಾ ಜೋರಾಗಿ ನಡೀತಾ ಅಂತ ಹೇಳ್ಬೋದು. ಯಾರು ಬಿಗ್ ಬಾಸ್ ಮನೇಲಿ ಇದಾರೋ ಸ್ಪರ್ಧಿಗಳು ಅವರ ಬಗ್ಗೆ ಹೊರಗಡೆ ತುಂಬಾ ದೊಡ್ಡದಾಗಿ ಪ್ರಚಾರಗಳು ನಡೀತಾ ಇದೆ. ಓಟ್ ಹಾಕಿ ಅಂತ ಒಂದು ಪ್ರಚಾರ ಇರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲ ಕೂಡ ನಡೀತಾ ಇದೆ. ಯಾಕಂದ್ರೆ ಗ್ರ್ಯಾಂಡ್ ಫಿನಾಲೆ ಹತ್ತಿರ ಬಂದಿದೆ. ಸೊ ಅದಕ್ಕೋಸ್ಕರ ಇದಾಗ್ತಾ ಇರೋದು. ಸೊ ಈಗ ಪ್ರೊಮೋಗಳ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಎಲ್ಲರೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ನೇರ ವಿಷಯಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದ್ರಿಂದ ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಮೊದಲನೇ ಪ್ರೊಮೋದಲ್ಲಿ ಏನಪ್ಪಾ ಅಂದ್ರೆ ಧ್ರುವಂತು ಮತ್ತು ಅಶ್ವಿನಿ ನಡುವೆ ಸ್ವಲ್ಪ ಸಣ್ಣ ಗಲಾಟೆ ಆಗಿದೆ ಅಂತ ಹೇಳ್ಬೋದು. ಒಂದು ದೇವರ ಒಂದು ಗಿಟ್ಟಿರುವಂತಹ ಒಂದು ಹೂವಿನ ಸಲುವಾಗಿ ಏನೋ ಒಂದು ಗಲಾಟೆ ಆಗಿದೆ ಅಂತ ಹೇಳ್ಬೋದು. ಸೊ ಮೇಡಮ್ ಅಲ್ಲಿಟ್ಟಿದ್ದನ್ನ ನೀವು ಯಾಕೆ ತಗೋತೀರಾ ಅನ್ನೋ ರೀತಿ ಒಂದು ಏನು ಸಣ್ಣ ಗಲಾಟೆ ಆಗಿ ಅವರಿಬ್ಬರ ನಡುವೆ ಸ್ವಲ್ಪ ಮನಸ್ತಾಪ ಆಗಿದೆ ಅಂತ ಹೇಳ್ಬೋದು. ಈ ಮನಸ್ತಾಪ ಆದಾಗ ಗಿಲ್ಲಿ, ರಘು, ಧನುಷ್ ಅವರು ಒಂಥರ ಮಜಾ ತಗೋತಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಅವರಷ್ಟೆಲ್ಲ ಇದ್ದಾಗ ಒಬ್ಬರೇ ಇದ್ದಾಗ ಧ್ರುವಂತ್ ಹೋಗಿ ಅವರಿಗೆ ಒಂದು ಸಪೋರ್ಟ್ ಮಾಡಿದ್ದಾಗಿರ್ಬೋದು, ಅವರನ್ನ ಹಿಡ್ಕೊಂಡು ಮಾತಾಡಿದ್ದಾಗಿರ್ಬೋದು, ಅವರ ಒಂದು ಸಪೋರ್ಟ್ ತಗೊಂಡಿದ್ದಾಗಿರ್ಬೋದು. ಸೊ ಆದ್ರೂ ಕೂಡ ಇವರು ಧ್ರುವಂತ್ ಅವರಿಗೆ ಮಾತಾಡಿದ್ರು ಹಂಗೆ ಹಿಂಗೆ ರೀತಿ ಮಾತಾಡ್ತಿದ್ದಾರೆ. ಗಿಲ್ಲಂತೂ ಸಖತ್ ಮಜಾ ತಗೋತಾರೆ ಅಂತ ಹೇಳ್ಬೋದು. ಹಂಗಾಯ್ತಾ ಹಿಂಗಾಯ್ತಾ, ಸೊ ಮತ್ತೆ ನೀವು ಅವ್ರ ಹತ್ರ ಹೋಗ್ತೀಯ ಹಂಗೆ ಹಿಂಗೆ ಅಂತ ಸ್ವಲ್ಪ ಇಲ್ಲಿ ಟಾಂಗ್ ಆಗ್ತದೆ ಅಂತ ಹೇಳ್ಬೋದು. ಸೊ ಏನೇನಾಗಿದೆ ಎಂತಾಗಿದೆ ಎಪಿಸೋಡ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಮತ್ತೆ ಒಂದಾಗಲ್ವಾ ಅಂತ ನಾವು ಕಾದು ನೋಡ್ಬೇಕಾಗಿದೆ. ಇನ್ನಷ್ಟು ಧ್ರುವಂತ್ ಹೇಳ್ತಾ ಇದ್ರು ಅಶ್ವಿನಿ ಅವರು ಹೊರಗಡೆ ಚೆನ್ನಾಗಿ ಮಾತಾಡ್ತಾರೆ, ಬಟ್ ಒಳಗಡೆ ಬಂದಾಗ ಅವ್ರ ಬಗ್ಗೆನೇ ಕೆಟ್ಟದಾಗಿ ಮಾತಾಡ್ತಾರೆ. ಅಂದ್ರೆ ಹೊರಗಡೆ ಇದ್ದಾಗ ತಂಗಿ ತರ, ಮಗನ ತರ, ಮಗಳ ತರ ಈ ರೀತಿ ಅನ್ನೋದು, ಹೊರಗೆ ಬಂದ್ಮೇಲೆ ಒಳಗೆ ರೂಮಲ್ಲಿ ಬಂದ್ಮೇಲೆ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಮಾಡ್ತಾರೆ. ಬಟ್ ಅದನ್ನ ಬಿಟ್ರೆ ಓವರ್ ಆಲ್ ಒಳ್ಳೆಯವರು ಇರ್ತಾರೆ. ಬಟ್ ಅವರನ್ನ ನಾನು ಸಪೋರ್ಟ್ ಮಾಡ್ತೇನೆ. ಯಾಕಂದ್ರೆ ಎಲ್ಲರೂ ಅವರ ವಿರುದ್ಧ ಇದ್ದಾಗ ನಾನು ಅವರನ್ನ ಸಪೋರ್ಟ್ ಮಾಡ್ಬೇಕಂತ ನಾನು ಅನಿಸಿದೆ. ಸೊ ಹಂಗಾಗಿ ಸಪೋರ್ಟ್ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಮಾತಾಡಿದ್ದು ನೀವು ನೋಡಿದ್ರೆ ನಿನ್ನೆ. ಇವತ್ತು ಮತ್ತೆ ಜಗಳ ಆಗಿ ಕಿರಿಕಿ ಆಗಿದೆ. ಏನಾಗಿದೆ ಅಂತ ನಾವು ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು ಮೊದಲನೇ ಪ್ರೊಮೋ ಈ ಒಂದು ಜಗಳದಲ್ಲಿ ಇದೆ ಅಂತ ಹೇಳ್ಬೋದು. ಅಶ್ವಿನಿ ಮತ್ತೆ ಧ್ರುವಂತ್ ಅವರ ಜಗಳವನ್ನು ನೋಡಿ ಮಜಾ ತಗೋತಿದ್ದಾರೆ ಅಂತ ಹೇಳ್ಬೋದು. ಮನೇಲಿರುವಂತ ಒಂದು ಸ್ಪರ್ಧಿಗಳು ಅಂತಾನೆ ಹೇಳ್ಬೋದು. ಸಖತ್ತಾಗಿ ಒಂಥರ ಧ್ರುವಂತ್ ಅವ್ರ ಕ್ಯಾರೆಕ್ಟರೇ ಅರ್ಥ ಆಗಲ್ಲಪ್ಪ. ಚೆನ್ನಾಗಿ ಮೆಚೂರ್ ಆಗಿದೆ ಮಾತಾಡ್ತಾರೆ. ಅವರು ಯಾವ ರೀತಿ ಮಾತಾಡ್ಬೇಕು ಅನ್ನೋದು ಗೊತ್ತು, ಏನಂತ ಗೊತ್ತು. ಬಟ್ ಇನ್ನೊಬ್ಬ ರೀತಿ ಮಾತಾಡ್ಬೇಕಾದಾಗ ಯಾಕೆ ಆ ರೀತಿ ಮಾತಾಡ್ತಾರೆ ಅನ್ನೋದು ನನಗಂತೂ ಅರ್ಥ ಆಗಲ್ಲ. ಬಟ್ ಅವ್ರ ಥಿಂಕಿಂಗ್ ಆಗಿರ್ಬೋದು, ಅವ್ರು ಮಾತಾಡೋ ರೀತಿ ಆಗಿರ್ಬೋದು ಸಖತ್ತಾಗಿ ಇದೆ ಅಂತಾನೆ ಹೇಳ್ಬೋದು. ಅದು ಒಮ್ಮೊಮ್ಮೆ ಎಲ್ಲೋ ಅವರು ಮಿತಿ ಮೀರಿ ಹೋಗ್ತಾರೆ ಅಂತ ನನಗನ್ಸುತ್ತೆ. ಅದು ಬಿಟ್ರೆ ಹಿ ಈಸ್ ಅ ಗುಡ್ ಪರ್ಸನ್ ಅಂತ ಹೇಳ್ತೀನಿ ಧ್ರುವಂತ್ ಅವರು. ಬಟ್ ಅವ್ರಿಗೆ ಟಾಸ್ಕ್ ಅಂತ ಬಂದಾಗ ಯಾವುದು ಕೂಡ ಸರಿಯಾಗಿ ಸಿಗಲಿಲ್ಲ ಈ ಸಲ. ಈ ಒಂದು ಸೀಸನ್ ಅಲ್ಲಿ ಅವ್ರಿಗೆ ಟಾಸ್ಕ್ ಯಾವುದು ಕೂಡ ಸರಿಯಾಗಿ ಆಡೋಕ್ಕೆ ಚಾನ್ಸಸ್ ಸಿಗಲಿಲ್ಲ ಅಂತ ಹೇಳ್ಬೋದು. ಅದು ಬಿಟ್ರೆ ಸ್ವಲ್ಪ ಇಲ್ಲಿ ಓವರಾಗಿ ಮಾತಾಡ್ತಾರೆ. ಇನ್ನೊಬ್ಬರ ಬಗ್ಗೆ ಏನಂತ ತಿಳ್ಕೊತಾರೆ ಏನಂತ ಗೊತ್ತಿಲ್ಲ. ಬಟ್ ಅದನ್ನ ಒಂಥರ ತುಂಬಾ ಒಂಥರ ವ್ಯಕ್ತಿನೇ ನಂಗೆ ಬೇರೆ ಅಂತ ಅನಿಸ್ಬಿಟ್ರು. ಬಟ್ ಓವರಾಲ್ ಹೇಳ್ಬೇಕಂದ್ರೆ ಒಳ್ಳೆ ವ್ಯಕ್ತಿ ಅಂತಾನೆ ಹೇಳ್ಬೋದು ಧ್ರುವಂತ್ ಅವರು. ಇನ್ನು ಧನುಷ್ ಅವ್ರು ನಿಮ್ಗೆ ಗೊತ್ತಿರುವಂಥದ್ದೇ ಏನೆಲ್ಲ ಆಯಿತು, ಕಾವ್ಯನ ಮ್ಯಾನಿಪುಲೇಟ್ ಮಾಡೋದಾಗಿರ್ಬೋದು, ಮತ್ತೊಂದಾಗಿರ್ಬೋದು ತುಂಬಾನೇ ಆಗ್ತಾ ಇದೆಯಾ. ಅದ್ರ ಬಗ್ಗೆ ಏನು ಹೇಳೋದು ಬೇಡ, ನಿಮ್ಗೆ ಗೊತ್ತಿರುವಂಥದ್ದೇ. ಸೊ ಇನ್ನು 2ನೇ ಒಂದು ಪ್ರಮುಖ ಬರೋದಾದ್ರೆ ಇಲ್ಲಿ ಒಂದು ಗೇಮನ್ನು ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಟವರ್ ರೀತಿ 4 ಕಡೆ ಚೌಕಾಕಾರದಲ್ಲಿ ಇದೆ. ಸೊ ಆ ಟವರ್ ಮಧ್ಯದಲ್ಲಿ ಒಂದು ಏನಿ ತರ ಮಾಡಿಕೊಂಡು ಆ ಮೇಲೆ ಹತ್ತಿ ಹೋಗಿಬಿಟ್ಟು ಜೈ ಬಿಗ್ ಬಾಸ್ ಅಂತ ಅನ್ಬೇಕು ಅಥವಾ ಏನೋ ಒಂದು ಅನ್ಬೇಕು. ಸೊ ಅಂದಾಗ ಯಾರು ಬೇಗ ಅದನ್ನ ಟೈಮ್ ಒಳಗೆ ಹೋಗಿ ಕವರ್ ಮಾಡಿ ಅದನ್ನ ಕಂಪ್ಲೀಟ್ ಮಾಡ್ಕೊಂಡು ಮೇಲೆ ಹತ್ತಿ ಏನಿನ ರೆಡಿ ಮಾಡ್ಕೊಂಡು ಮೇಲೆ ಹತ್ತಿ ಹೋಗಿ ಯಾರು ಅದನ್ನ ಟಾಸ್ಕ್ ನ ಮೊದಲು ಮುಗಿಸ್ತಾರೋ, ಬೇಗ ಸಮಯದಲ್ಲಿ ಮುಗಿಸ್ತಾರೋ ಅವರು ಫಸ್ಟ್ ಫೈನಲಿಸ್ಟ್ ಆಗಿ ಆಯ್ಕೆ ಆಗ್ತಾರೆ ಅಂತ ಇದೆ ಅಂತ ಅನ್ಸುತ್ತೆ. ಸೊ ಇಲ್ಲಿ 4 ಜನ ಸ್ಪರ್ಧಿಗಳನ್ನ ಕಾಣ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಶ್ವಿನಿ, ಕಾವ್ಯ, ಧನುಷ್ ಮತ್ತೆ ರಘು ಅವರು 4 ಜನ ಏನಿದ್ದಾರೆ ಇವರು ಟಾಪ್ 6 ಅಲ್ಲಿ ಆಯ್ಕೆಯಾಗಿ ಫಸ್ಟ್ ಫೈನಲಿಸ್ಟ್ ಆಗೋದಕ್ಕೆ ಗೇಮನ್ನ ಆಡ್ತಾ ಇದ್ದಾರೆ. ಸೊ ಇಲ್ಲಿ ಏನಾಗಬೇಕಂದ್ರೆ ಕೋಲುಗಳಿದೆ, ಕೋಲುಗಳನ್ನ ನೀರಲ್ಲಿ ಹಾಕಿದ್ದಾರೆ, ಸ್ವಿಮ್ಮಿಂಗ್ ಪೂಲ್ ಹಾಕಿದ್ದಾರೆ. ಸೊ ಅವರಿಗೆ ಸಪೋರ್ಟ್ ಮಾಡುವಂತ ಸಹಸ್ಪರ್ಧಿಗಳು ಅವ್ರು ಆಯ್ಕೆ ಮಾಡ್ಬೇಕಂತ ಅನ್ಸುತ್ತೆ. ಸ್ಪರ್ಧಿಗಳು 4 ಜನ ಏನಿದಾರೋ ಇವರು ಆಯ್ಕೆ ಮಾಡ್ಬೇಕು. ನಮಗೆ ಸಹಸ್ಪರ್ಧಿಯಾಗಿ ಬಂದು ಆ ಸ್ವಿಮ್ಮಿಂಗ್ ಪೂಲ್ ಇರುವಂತ ಕೋಲುಗಳನ್ನ ತಂದು ಕೊಡೋದು ಯಾರು, ಸೊ ಅದನ್ನ ಆಯ್ಕೆ ಮಾಡ್ಬೇಕಾಗಿದೆ ಅಂತ ಅನ್ಸುತ್ತೆ. ಇಲ್ಲಿ ಗಿಲ್ಲಿ ಕಾಣ್ತಿದ್ದಾರೆ, ರಾಶಿ ಕಾಣ್ತಿದ್ದಾರೆ, ಮತ್ತೆ ಧ್ರುವಂತ್ ಕಾಣ್ತಾ ಇದ್ದಾರೆ. ಈ ರೀತಿ ಸಪೋರ್ಟ್ ಮಾಡೋರು ಇದ್ದಾರೆ ಅಂತ ಹೇಳ್ಬೋದು. ಅಲ್ಲಿ ಬೇಗ ಸ್ವಿಮ್ಮಿಂಗ್ ಪೂಲ್ ಇಳಿದ್ಬಿಟ್ಟು ಅದನ್ನ ತಂದು ಅಲ್ಲಿ ಇಡಬೇಕು. ಆ ಚೌಕಾಕಾರದ ಒಂದು ಬಾಕ್ಸ್ ಇರುತ್ತೆ, ಆ ಬಾಕ್ಸ್ ಅಲ್ಲಿ ಪಟ್ಟಿ ಇರುತ್ತೆ, ಪಟ್ಟಿ ಒಳಗೆ ಅದನ್ನ ಇಡಬೇಕು. ಅದನ್ನ ತಗೊಂಡು ಏನಿಗೆ ಒಂದೊಂದು ಜಾಯಿನ್ ಮಾಡ್ಕೊಂಡು ಏನಿ ತರ ಮಾಡ್ಕೊಂಡು ಮೇಲೆ ಹೋಗಿ ಯಾರು ಬೇಗ ಸಮಯದಲ್ಲಿ ಅದನ್ನ ಮುಗಿಸ್ತಾರೋ ಅವರು ಫಸ್ಟ್ ಫೈನಲಿಸ್ಟ್ ಆಗಿ ಆಯ್ಕೆ ಆಗ್ತಾರೆ ಅಂತ ಈ ಟಾಸ್ಕ್ ಇರೋದು. ಸೊ ಈ ಟಾಸ್ಕ್ ಅಲ್ಲಿ 4 ಜನ ಆಡ್ತಾ ಇದ್ದಾರೆ. ಯಾರು ಗೆಲ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ನನ್ಗೆ ಅನ್ಸಬಿಟ್ಟು ಧನುಷ್ ಗೆಲ್ಬಹುದು, ಇಲ್ಲ ಕಾವ್ಯ ಗೆಲ್ಬಹುದು ಅಂತ ನನ್ಗೆ ಅನಿಸ್ತಾ ಇದೆ. ಬಟ್ ಕಾದ್ ನೋಡೋಣ ಏನಾಗಿದೆ ಅಂತ ಎಪಿಸೋಡ್ ನೋಡಿ ಮಾತಾಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನೇನು ಸಮೀಪ ಬಂದಾಯ್ತು ನಮ್ಮ ಗ್ರ್ಯಾಂಡ್ ಫಿನಾಲೆ. ಸೊ ನಾನು ಅದೇ ಹೇಳ್ತಾ ಇದ್ದೀನಿ, ಯಾರು ಪ್ರತಿಯೊಬ್ಬರು ಯಾರು ಇಷ್ಟ ಇದ್ರು ಅವ್ರು ಗಿಲ್ಲಿಗೆ
ಗಿಲ್ಲಿ ಅಂತ ಅನ್ಕೊಳ್ಳಿ ಸಾರಿ. ಯಾರ್ಯಾರು ಅವ್ರು ನಿಮ್ಮ ಸ್ಪರ್ಧಿಗಳು ಯಾರು ನಿಮ್ಗೆ ಇಷ್ಟ ಆದ್ರೆ ಅವ್ರು ನಿಮ್ಗೆ ಓಟ್ ಹಾಕಿ 99 ಓಟ್ಗಳನ್ನ ಹಾಕಿ. ಹಾಗೆ ನಮ್ಮ ಗಿಲ್ಲಿ ಅಭಿಮಾನಿಗಳು ಯಾರೆಲ್ಲ ಇದ್ರೋ ದಯವಿಟ್ಟು 99 ಓಟ್ಗಳನ್ನ ಗಿಲ್ಲಿಗೆ ಹಾಕಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗಾಗಲೇ ಪ್ರಚಾರ ಕೂಡ ಶುರುವಾಗಿದೆ, ನಿಮ್ಗೆ ಗೊತ್ತಿರುವಂತದ್ದೇ. ಧನುಷ್ ಆಗಿರ್ಬೋದು, ರಾಶಿಕಾ ಆಗಿರ್ಬೋದು, ಅಶ್ವಿನಿ ಅವರಾಗಿರ್ಬೋದು, ಇದೆಲ್ಲ ಕೂಡ ಪ್ರಚಾರ ನಡೀತಾ ಇದೆ ಈಗ. ನಮ್ಗೆ ಗಿಲ್ಲಿ ಅಂತ ಗೊತ್ತಾಗಿದೆ, ಅಲ್ಲಿ ಜನಗಳೇ ಪ್ರತಿಯೊಬ್ರು ಒಂದೊಂದು ಊರುಗಳಲ್ಲಿ ಪ್ರತಿಯೊಬ್ರು ಜನಗಳೇ ಖುದ್ದಾಗಿ ನಿಂತು ಬ್ಯಾನರ್ನ ಹಾಕಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಗಿಲ್ಲಿ ಗೆಲ್ಬೇಕಂತ. ಇನ್ನೊಂದೇನಪ್ಪಾ ಅಂತಂದ್ರೆ ನಮ್ಮ ಗಿಲ್ಲಿಯ ಒಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ 1 ಮಿಲಿಯನ್ ಕಂಪ್ಲೀಟ್ ಆಯಿತು. ಕಂಗ್ರ್ಯಾಚುಲೇಷನ್ಸ್ ಗಿಲ್ಲಿ ಅವರೇ. ಸಖತ್ತಾಗಿ ಇಷ್ಟೊಂದು ಸ್ಪೀಡ್ ದಿನಕ್ಕೆ 100K ಫಾಲೋವರ್ಸ್ ಆಗ್ತಾ ಅಂದ್ರೆ ಎಷ್ಟು ಬೇಗ ಆಯ್ತಂದ್ರೆ ಇಲ್ಲೇ ತಿಳ್ಕೊಂಡ್ಬಿಡಿ ಅಭಿಮಾನಿಗಳು ಎಷ್ಟೊಂದು ಹುಟ್ಕೊಂಡಿದ್ದಾರೆ ಗಿಲ್ಲಿಗೆ ಅಂತ. ಸೊ 102K ಇದ್ದದ್ದು ಬಿಗ್ ಬಾಸ್ಗಿಂತ ಮುಂಚೆ. ಆಮೇಲೆ ಬಿಗ್ ಬಾಸ್ ಬಂದ್ಮೇಲೆ 1 ಮಿಲಿಯನ್ ಅಂತಂದ್ರೆ 900K ಅಂತಂದ್ರೆ ಏನು ಸಾಮಾನ್ಯ ಮಾತಲ್ಲ. ಅಚೀವ್ ಮಾಡಿದಾನೆ ಅಂತ ಹೇಳ್ಬೋದು ವ್ಯಕ್ತಿ. ಆ ವ್ಯಕ್ತಿ ಇರೋದೇ ಆ ರೀತಿ, ಆ ವ್ಯಕ್ತಿ ಆಟ ಆಡೋದೇ ಆ ರೀತಿ. ಜನಗಳಿಗೆ ಇಷ್ಟ ಆಗಿದ್ದಾನೆ ಮೇನ್ ಅದು. ಕೆಲವು ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ, ಪರವಾಗಿಲ್ಲ, ಯಾರು ಮಾತಾಡಿದ್ರೆ ಅದ್ರ ಬಗ್ಗೆ ಯಾರು ತಲೆ ಕಟ್ಕೊಳ್ಳೋದು ಬೇಡ. ಸೊ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ತಾರೆ ಏನಂತ ನೋಡೋಣ. ಸೊ ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಅಂತ ಕಮೆಂಟ್ ಮುಖಾಂತರ ತಿಳಿಸೋದಕ್ಕೆ ಕಷ್ಟಪಡ್ತೀನಿ. ಈ 2 ಪ್ರೋಮೋದಲ್ಲಿ ಇದಾಗಿತ್ತು. ಮೊದಲೇ ಪ್ರೋಮೋದಲ್ಲಿ ಗಿಲ್ಲಿ ಮತ್ತು ಧ್ರುವಂತು ಅಶ್ವಿನಿ ಜಗಳದಲ್ಲಿ ಗಿಲ್ಲಿ ಮಜಾ ತಗೋತಾನೆ ಅಂತ ಹೇಳ್ಬೋದು. ಗಿಲ್ಲಿ ಅಶ್ವಿನಿ ಮಧ್ಯೆ ಎಷ್ಟೋ ಇದ್ರು ಕೂಡ ಅವ್ರು ಹೊರಗಡೆ ಹೋದ್ಮೇಲೆ ಒಳ್ಳೆಯವರಾಗಿರ್ತಾರೆ ಅಂತ ನನಗೆ ಅನ್ಸುತ್ತೆ. ಸೊ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿದಾಗ ಕಷ್ಟಪಡ್ತೀನಿ. ಈ ಟಾಪ್ 6 ಪಟ್ಟಿಯಲ್ಲಿರುವಂತ 4 ಜನ ಯಾರಿದ್ದಾರೆ, ಅಶ್ವಿನಿ, ರಘು, ಧನುಷ್, ಕಾವ್ಯ ಅವರು. ಇದರಲ್ಲಿ ಯಾರು ಈ ಗೇಮ್ ಅನ್ನ ಗೆದ್ದು ಫಸ್ಟ್ ಫೈನಲಿಸ್ಟ್ ಆಗಿ ಹಾಕ್ತಾರೆ ಅದನ್ನು ಕೂಡ ಕಮೆಂಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಮುಂದೆ ಏನಾಗುತ್ತೆ ಅಂತ ಎಪಿಸೋಡ್ ನೋಡಿ ಮಾತಾಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದಾಗಿತ್ತು 2 ಪ್ರಮುಖಗಳ ಒಂದು ಮಾತು. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ವಿಡಿಯೋನಲ್ಲಿ ಮುಗಿಸ್ತದೆ. ಸಿಕ್ಕಿದ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿ ಎಲ್ಲರಿಗೂ ನಮಸ್ಕಾರ.